ಉಡುಪಿ ಮಣಿಪಾಲದಲ್ಲಿ ಇಂಥ ಒಂದು ಪ್ಲೇಸ್ ಇದೆ ಅಂತ ಇಲ್ಲಿವರೆಗೆ ಗೊತ್ತಿರಲಿಲ್ಲ ನನಗೆ. ಯಾವುದೆಲ್ಲೋ ಒಂದು ಫಾರಿನ್ ಟ್ರಿಪ್ ಹೋದಂಗೆ ಅನಿಸುತ್ತೆ ನೋಡಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇವಾಗ ನಾವು ಬಂದಿರೋದು ಮಣಿಪಾಲದಿಂದ ಒಂದು 3 ಕಿಲೋಮೀಟರ್ ಒಳಗಿರುವಂತಹ ಹಸ್ತಶಿಲ್ಪ ಅನ್ನೋ ಒಂದು ಪ್ಲೇಸಿಗೆ. ಸೊ ಇಲ್ಲಿ ಮರದಿಂದ ಮಾಡಿರುವಂಥ ಶಿಲ್ಪಕಲೆಗಳಾಗಿರ್ಬೋದು, ಕಲ್ಲಿಂದ ಮಾಡಿರುವಂಥ ಶಿಲ್ಪಗಳಾಗಿರ್ಬೋದು, 12, 10 ಈ ಥರ ಶತಮಾನಗಳಲ್ಲಿ ಇರುವಂತಹ ಕೆಲವೊಂದೊಂದು ಶಿಲ್ಪಗಳೆಲ್ಲ ಒಳಗಿದೆಯಂತೆ. ಸೊ ಎಲ್ಲವನ್ನ ನಾವು ನೋಡ್ಕೊಂಬರೋಣ. ಸೊ ಇಲ್ಲಿ ಸಣ್ಣ ಮಕ್ಕಳಿಗೆ ಆಗಿದೆ 50 ರೂಪಾಯಿ, ಆಮೇಲೆ ಸ್ಟೂಡೆಂಟ್ಗಳಿಗೆ ಆದರೆ 150 ರೂಪಾಯಿ. ಸೊ ದೊಡ್ಡವರಿಗೆ ಆದರೆ 300 ರೂಪಾಯಿ, ಪರ್ ಹೆಡ್ಗೆ 300 ರೂಪಾಯಿ ಅಂತ ಇದೆ ಚಾರ್ಜು. ಸೊ ಇಲ್ಲಿ ಯಾವ ಥರ ಎಲ್ಲ ಇದೆ ಅಂತ ನೋಡ್ಕೊಂಬರೋಣ. ಇದು ಮೇಯ್ನ್ ಫಸ್ಟ್ ಗೇಟು ಅಂದರೆ ಮಹಾದ್ವಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಒಳಗೆ ಹೋಗೋಣ, ಆಮೇಲೆ ಒಳಗಿದೆಲ್ಲ ನೋಡ್ಕೊಂಬರೋಣ ಯಾವ ಥರ ಎಲ್ಲ ಇದೆ ಒಳಗೆ ಅಂತ. ಒಳಗಿಂದ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾವಿವಾಗ ಇಲ್ಲಿ ಹಸ್ತಶಿಲ್ಪದಲ್ಲಿರುವಂತಹ 2ನೇ ಮನೆ ಆಗಿರುವಂತಹ ಶೃಂಗೇರಿ ಮನೆಗೆ ಒಳಗೆ ಹೋಗೋಣ. ಸೊ ಒಳಗೆಲ್ಲ ಯಾವ ಥರ ಇದೆ, ಕಂಬಗಳೆಲ್ಲ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ 2 ಕಂಬಗಳಿದೆ ನೋಡಿ. ಕಂಬಗಳ ಮೇಲೆ ಸಿಂಹಗಳಿದೆ, 2 ಸಿಂಹಗಳಿದೆ, ಅಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಫುಲ್ ಈ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಂಬಗಳೇ ಕಾಣಿಸುತ್ತೆ. ಏನಕ್ಕಂದರೆ ಇದು ಓಲ್ಡ್ ಸ್ಟ್ರಕ್ಚರಲ್ಲಿ ಮಾಡಿರುವಂಥದ್ದು. ಸೊ ಇಲ್ಲಿ ಯಾವಾಗಿದ್ದು ಚೇರ್ಗಳು ನೋಡಿ, ಇಲ್ಲಿ ನೋಡ್ತಿರ್ಬೋದು ಓಲ್ಡ್ ಜೋಕಾಲೆ. ಸೊ ಮೇನ್ ಎಂಟ್ರೆನ್ಸ್ ಇನ್ನೊಂದು ಒಳಗಿನ ಬಾಗಿಲು. ಇಲ್ಲಿ ಒಳಗೆ ಬರ್ತಿದ್ದಾಗೇ ನೋಡ್ತಿರ್ಬೋದು ನೀವು, ವೀಣೆ ಇದೆ ಹಳೆಯದಾಗಿರುವಂಥದ್ದು, ಹಳೆಯ ಮಂಚ, ಏನೇನೋ ಇದೆ ನೋಡಿ, ಗಡಿಯಾರ ನೋಡಿ ಅವಾಗಿದ್ದು. ಅವಾಗಿದ್ದು ಕನ್ನಡಿ ಫ್ರೇಮ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಓದಕ್ಕೆ ಕೂರ್ತಿರುವಂತಹ ಟೇಬಲ್ ಇದು. ಇದ್ರ ಮೇಲೆ ಮೇಣದ ಬತ್ತಿನ ಉರಿಸ್ತಿದ್ರು. ಇಲ್ಲಿಂದ ನೋಡ್ತಿರ್ಬೋದು ತೊಟ್ಟಿಲ್ಗಳಿದೆ. ಇದರಲ್ಲಿ ತುಳುವಲ್ಲಿ ಕಲೆಂಬೆ ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿ ಮಂಚಗಳು, ಈ ಸ್ಟ್ರಕ್ಚರ್ಗಳೆಲ್ಲ ನೋಡಿ ಅವಾಗಿದ್ದು ಯಾವ ಥರ ಸ್ಟ್ರಕ್ಚರ್ಗಳನ್ನ ಮಾಡಿದ್ದಾರೆ ಅಂತ, ತಲೆ ಇಟ್ಟು ಮಲ್ಕೊಳ್ಳೋಕ್ಕೆ. ಇಲ್ಲಿ ಮೇಲೆ ನೋಡಿ ಓಲ್ಡ್ ಪಾತ್ರೆಗಳು, ಡಬ್ಬೆಗಳೆಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನ. ಇಲ್ಲಿ ಬೀಸೋ ಕಲ್ಲುಗಳಿದೆ, ಕುಟ್ಟೋ ಕಲ್ಲುಗಳಿದೆ. ಇದಕ್ಕೂ ಕಲೆಂಬಿ ಅನ್ನೋದಲ್ಲ, ಇದು ಕಲೆಂಬಿ. ಒಳಗೆ ಬರ್ತಿದ್ರೆ ಇಲ್ಲೊಂದು ಕಲ್ಲಿದೆ ನೋಡಿ. ಇಲ್ಲೆಲ್ಲ ಅಡುಗೆ ಸಾಮಾನುಗಳನ್ನು ಇಡಕ್ಕೆ ಬಳಸುತ್ತಿರುವಂಥದ್ದು. ತೋಪುಗಳು, ಕರಗಳೆಲ್ಲ ಇದೆ ಇದರಲ್ಲಿ. ಇಲ್ಲಿ ದೇವರ ಕೋಣೆ ಆಗಿರ್ಬೋದು, ದೇವರ ಮಂಟಪ ಇದೆ, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿನೂ ಇದೆ ತುಂಬ ನೋಡಿ. ರಾಗಿ ಕುಟ್ಟುವಂಥದ್ದಾಗಿರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ ಯಾವುದು ಅಂತ. ಅಟ್ಟಕೋಣ ಮೇಲೆ ಮೇಲ್ಚಾವಣಿ ಮೊದಲಿದ್ದು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಮರದಿಂದ ಮಾಡಿರುವಂತಹ ಒಂದು ವ್ಯೂ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಮನ್ನು. ಸೊ ಇಲ್ಲಿ ಮೀಟಿಂಗ್ಗಳು ನಡೆಯುತ್ತಂಥ ಪ್ಲೇಸ್ಗಳಾಗಿರ್ಬೋದು. ಇಲ್ಲಿ ಕೂಡ ಹಾಗೆ ಇದೊಂದು ನೋಡಿ ಸ್ಟ್ರಕ್ಚರ್ಗಳು ಎಷ್ಟು ಚೆನ್ನಾಗಿದೆ ಅಂತ, ಮೊದಲಿಂದ ಮಾಡಿರುವಂಥದ್ದು, ಸಿಂಹಗಳ ಕಾಳುಗಳಿಂದ ಮಾಡಿರುವಂಥದ್ದು. ಇಲ್ಲಿಂದ ಹೊರಗಡೆ ಬನ್ನಿ, ಯಾವ ಥರ ಕಾಣಿಸುತ್ತೆ ನೋಡಿ. ಹೊರಗಡೆ ಎಷ್ಟು ಚೆನ್ನಾಗಿರೋ ವ್ಯೂ ಇದೆ. ಉಡುಪಿ ಮಣಿಪಾಲದಲ್ಲಿ ಇಂಥ ಒಂದು ಪ್ಲೇಸ್ ಇದೆ ಅಂತ ಇಲ್ಲಿವರೆಗೆ ಗೊತ್ತಿರಲಿಲ್ಲ ನನಗೆ. ಯಾವುದ್ರಲ್ಲೂ ಒಂದು ರೀಲ್ಸಲ್ಲಿ ನೋಡ್ತಿರುವಾಗ ಬಂದಿದ್ದು. ಸೊ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಇಲ್ಲೊಂದು ಸೂಪರ್ ಆಗಿರುವಂಥ ಒಂದು ತೊಟ್ಲಿದೆ ನೋಡಿ. ಇದು ರಾಜ ಮನೆ ಥರದವರು ಯೂಸ್ ಮಾಡ್ತಿದ್ದಂಥ ಆ ಥರನೇ ಇರ್ಬೋದು. ಯಾವ ಥರ ಡಿಸೈನ್ಗಳಿದೆ ನೋಡಿ.
ಎಷ್ಟು ಚೆನ್ನಾಗಿದೆ. ಅವಾಗಿದ್ದು ಮಾಡಿರೋ ಅಂಥ ಅವಾಗಿದ್ದು ಮರ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗಿಂದ ಇವಾಗಲವರೆಗೂ ಒಂದು ಚೂರು ಇದಾಗಿಲ್ಲ. ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲೂ ಒಂದು ಕಡೆ ತುಕ್ಕು ಹಿಡ್ದಿಲ್ಲ, ಗೆದ್ಲು ಹಿಡ್ದಿಲ್ಲ. ಎಷ್ಟು ಕ್ಲಿಯರ್ ಆಗಿದೆ, ಮರಕ್ಕೆ ಪಾಲಿಷ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಸೊ ಇವಾಗ ಬನ್ನಿ, ಯುದ್ಧದ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಪಿರಂಗಿಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದಕ್ಕೆ ಬೆಂಕಿ ಏನಾದರೂ ಹಚ್ಚಿಬಿಟ್ಟು ಇದು ಹೋಗಿ ದೂರ ಬೀಳೋದು ಅನಿಸುತ್ತೆ. ಸೊ ಮನೆ ಸ್ಟ್ರಕ್ಚರ್ಗಳು ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಇಲ್ಲಿಂದಾಗಿ ಒಳಗೆ ಹೋಗೋಣ ಬನ್ನಿ, ಯಾವ ಥರ ಒಳಗಿದೆ ಅಂತ ನೋಡ್ಕೊಂಬರೋಣ. ಸೊ ಇಲ್ಲಿದು ಮೇಯ್ನ್ ಬಾಗಿಲು ನೋಡಿ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಇಲ್ಲಿ ಕೆತ್ತನೆಗಳನ್ನ ಯಾವ ಥರ ಮಾಡಿದ್ದಾರೆ ಅಂತ, ಕೆತ್ತನೆಗಳು ನೋಡಿ ಯಾವ ಥರ ಇದೆ ಅಂತ. ಇವಾಗ ನೋಡಿ ನಾವು ನೆಕ್ಸ್ಟು ಮುದೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇದು 3ನೇ ಮನೆ ಆಗಿರುವಂಥದ್ದು. ಸೊ ಎಷ್ಟು ಚೆನ್ನಾಗಿರೋ, ಎಲ್ಲೋ ಒಂದು ಫಾರಿನ್ ಟ್ರಿಪ್ ಹೋದಂಗೆ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿರೋ ಕಲಾಕೃತಿಗಳಿದೆ. ಕಂಬಗಳೆಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಇರುವಂಥ ಪಲ್ಲಕ್ಕಿ ಇರ್ಬೋದು ದೇವರದ್ದು. ದೇವರ ಪಲ್ಲಕ್ಕಿಗಳನ್ನ ಯಾವ ಥರ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ಸೂಕ್ಷ್ಮವಾಗಿ ಕೆತ್ತಿರುವಂಥ ಕೆತ್ತನೆಗಳು ನೋಡಿ ಮರದ್ದು. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇದೆಲ್ಲ ಕಂಬಗಳ ಮೇಲೆ ಡಿಸೈನ್ ಎಲ್ಲ ನೋಡ್ತಿರ್ಬೋದು ನೀವು. ಮಲಗ್ತಿರುವಂಥ ಪ್ಲೇಸ್ ಆಗಿರ್ಬೋದು. ಒಳಗಿಂದ ಸೀಕ್ರೆಟ್ ಲಾಕರ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ರಿಯಲ್ ಆಗಿರುವಂತಹ ಜಿಂಕೆ ಕೊಂಬುಗಳಾಗಿರ್ಬೋದು, ಇದು ಯುದ್ಧ ಮಾಡ್ತಿರುವಂಥ ಕತ್ತಿಗಳಾಗಿರ್ಬೋದು. ಸೊ ಇದೆಲ್ಲ ಆ್ಯಂಟಿಕ್ ಪೀಸ್ಗಳು ನೋಡಿ ಯಾವ ಥರ ಸ್ಟ್ರಕ್ಚರ್ ಎಲ್ಲ ಮಾಡಿದ್ದಾರೆ ಅಂತ. ಆ ಚೇರ್ಗಳ ಸ್ಟ್ರಕ್ಚರ್ ನೋಡಿ. ಇದು ಮೇಯ್ನಾಗಿ ಒಂದು ಚೇರ್ ಇದೆ ನೋಡಿ, ಮೇಯ್ನಾಗಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಬಾಗಿಲಿದೆ ನೋಡಿ. ತುಂಬ ಪ್ರಾಣಿಗಳ ಕೋಡ್ಗಳಿದೆ ಇದರಲ್ಲಿ. ಇಲ್ಲಿ ಇದು ಎಕ್ಸಿಬಿಷನಲ್ಲಿ ಇಟ್ಟಿರುವಂತಹ ಕೋಡ್ಗಳು ದೊಡ್ಡ ದೊಡ್ಡದಾಗಿರೋ ನೋಡಿ. ಯಾವಾಗಿದ್ದು ಈಟಿಗಳು ನೋಡಿ ಯಾವಾಗ ಇಟ್ಟಿರೋದು. ಇದು ನೋಡ್ತಿರ್ಬೋದು ನೀವು. ಇದು ಏನಂದರೆ ಮದುಮಗಳನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಿರೋದು. ಇದರೊಳಗೆ ಮದುಮಗಳನ್ನು ಕೂರಿಸ್ಬಿಟ್ಟು ಶೃಂಗಾರ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ತಗೊಂಡು ಹೋಗ್ತಿದ್ರು ಎತ್ಕೊಂಡು, ಎದುರುಗಡೆ ಮತ್ತು ಹಿಂದುಗಡೆ. ಸೊ ಈ ಥರ ಇಲ್ಲಿದ್ದು ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ಗೆ ವಿಸಿಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಸೊ ಇಲ್ಲಿ ನೋಡಿರ್ಬೋದು 4ನೇ ಮನೆ ಆಗಿರುವಂತಹ ಪೇಶ್ವವಾಡ ಅಂತ. ಇಲ್ಲಿ ಯಾವ ಥರ ಇದೆ ಸ್ಟ್ರಕ್ಚರ್ಗಳು ನೋಡಿ. ಒಳಗೆ ಹೋಗ್ಲಿಕ್ಕೆ ಎಂಟ್ರಿ ಇಲ್ಲ ಅನಿಸುತ್ತೆ ಇಲ್ಲಿ. ಸೊ ಇವಾಗ 5ನೇ ಮನೆ ಹುಡ್ಕೊಂಡು ಹೋಗೋಣ. ಈ ಬೋರ್ಡ್ ಹಾಕಿದ್ದಾರೆ ನೋಡಿ 5ನೇದು. ಸೊ ಈ ಕಡೆ ಇಲ್ಲಿಂದ ಎಲ್ಲ ಯೂಸ್ ಮಾಡ್ತಿರುವಂತಹ ಕಲ್ಲುಗಳಾಗಿರ್ಬೋದು, ಯಾವ ಥರ ಎಲ್ಲ ಜೋಡಿಸಿದ್ದಾರೆ ನೋಡಿ. ಗುರಾಣಿಗಳಾಗಿರ್ಬೋದು, ಬೀಸವು ಕಲ್ಲುಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಇಲ್ಲಿ. ಸೊ ಇವಾಗ 5ನೇ ಮನೆ ಅಂದರೆ ಇದೇನೆ. ಒಳಗೆ ಹೋಗುವಾಗ ಇಲ್ಲ ಅನಿಸುತ್ತೆ, ನೋಡೋಣ ಇಲ್ಲಿದೆ ಪ್ಲೇಸ್ ಅಂತ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ದೊಡ್ಡ ದೊಡ್ಡ ಹಿತ್ತಾಳೆಯ ಪಾತ್ರಗಳಾಗಿರ್ಬೋದು. ಇಲ್ಲಿ ನೋಡಿ ಹಿತ್ತಾಳೆಯ ಪಾತ್ರಗಳಾಗಿರ್ಬೋದು ದೊಡ್ಡ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕುಡಿಯೋ ನೀರುಗಳಾಗಿರ್ಬೋದು, ಕುಡಿಯೋ ನೀರು ಅಲ್ಲಿಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಅಕ್ಕಿ ಅಂಥದನ್ನು ಎಲ್ಲ ಇದರಲ್ಲೆಲ್ಲ ಶೇಖರಣೆ ಮಾಡಿ ಇಡ್ತಂಥದ್ದು. ಇಲ್ಲಿಂದ ಯಾವ ಥರ ಇದೆ ನೋಡಿ ವ್ಯೂಸ್ಗಳು. ಇವಾಗ ನಾವು 6ನೇ ಮನೆಗೆ ಹೋಗೋಣ. ಕೂಕನೂರಿನ ಕಮಲ್ ಮಹಲ್ ಅಂತ ಹೆಸರು. ಸೊ ಇದು ವಿಜಯನಗರದ ಅರಸರು ಇದ್ದಾವಾಗ ಇದ್ದಿದ್ದಂಥ ಕೆತ್ತನೆಗಳಿದ್ದು. ಸೊ ಇವಾಗ ಒಳಗೆ ಹೋಗೋಣ. ಸೊ ಇವಾಗ ಒಳಗೆ ಬರ್ತಾ ದೇವರಿದು ಪಲ್ಲಕ್ಕಿಗಳಿದೆ ನೋಡಿ. ಇಲ್ಲಿ ದೇವರನ್ನು ಹೊರಕ್ಕೆ ಹೋಗ್ತಿದ್ದಂತಹ ಪಲ್ಲಕ್ಕಿಗಳು. ಇಲ್ಲಿ ನೋಡಿ ಕಂಬಗಳೆಲ್ಲ ಯಾವ ಥರ ಇಟ್ಟಿದ್ದಾರೆ ಅಂತ. ಇಲ್ಲೊಂದಿದೆ ಪಲ್ಲಕ್ಕಿ.
ಇಲ್ಲಿ ರಾಜರ ಕಾಲದ್ದು ನೋಡಿ, ಇದು ಛತ್ರ ಅಂತಾರೆ. ಇದು ಕೂತಿರುವಂಥ ಸಿಂಹಾಸನಗಳ ಥರ. ಸೊ ಇಲ್ಲಿಯ ಬಾಗಿಲಲ್ಲಿ ಕುದುರೆಗಳನ್ನ ಕೆತ್ತಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಕಂಬಗಳು ಯಾವ ಥರ ಇದೆ ನೋಡಿ. ಇಲ್ಲಿ ಕಂಬಗಳು ಏನು ವರ್ಕ್ ಮಾಡಿದ್ದಾರೆ ಸೂಪರಾಗಿ, ಮರದಲ್ಲಿ ಎಷ್ಟೊಂದು ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇಲ್ಲಿಂದ ಒಳಗೆ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಅಷ್ಟು ಕತ್ಲೆ ಇದೆ ಸ್ವಲ್ಪ. ವರ್ಕ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು. ತುಂಬ ಸೂಕ್ಷ್ಮವಾಗಿ ಕೆತ್ತಿರುವಂತಹ ಕೆತ್ತನೆಗಳಿದೆ. ತುಂಬ ಸೂಕ್ಷ್ಮವಾಗಿ ಕೆತ್ತಿರುವಂತಹ ಕೆತ್ತನೆಗಳಿದೆ. ಇಲ್ಲಿ ಬೋದಿಗೆಗಳನ್ನ ಸ್ಟ್ರಕ್ಚರ್ ಕೆತ್ತಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಖಡ್ಗಗಳಿದೆ ನೋಡಿ. ಸೊ ಇಲ್ಲಿಗೆ ಬಂದು ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ಸೊ ಇಲ್ಲಿಯ ಕಂಬಗಳನ್ನು ನೋಡಿನೇ ಶಾಕ್ ಆಗ್ತಿದೆ. ಅಂದರೆ ಆ ಥರ ಡೆಲಿಕೇಟೆಡ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಎಷ್ಟು ಡೀಟೇಲಂಗ್ ಆಗಿದೆ. ಈ ಥರ ವರ್ಕ್ಗಳನ್ನ ಆವಾಗಿನ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ, ಇವಾಗಿನ ಕಾಲದವರು ಎಕ್ಸ್ಪೆಕ್ಟ್ ಕೂಡ ಮಾಡೋಂಗಿಲ್ಲ. ಸೊ ಈ ಥರ ವರ್ಕ್ಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ಈ ಪ್ಲೇಸಿಗೆ ಬಂದು ತುಂಬ ಖುಷಿ ಆಗೋಯ್ತು ನೋಡಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಬಂಡಿಗಳು ಹೋರಿಗಳನ್ನ ಇಲ್ಲಿ ಕಟ್ಟಿಬಿಟ್ಟು ಎತ್ತಿನ ಗಾಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಾಲಿಡ್ಕೊಂಡು ಮೇಲೆ ಹೋಗೋಕ್ಕೆ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ. ಸೂಪರಾಗಿ ಮಾಡಿದ್ದಾರೆ. ಇದರಲ್ಲೆಲ್ಲ ಒಂದೊಂದು ರೌಂಡ್ ಹೋಗಬೇಕು. ಎಷ್ಟು ಚೆನ್ನಾಗಿರ್ಬೋದಲ್ವ. ಸೊ ನೋಡೋಣ, ಲೈಫಲ್ಲಿ ಅಂಥದ್ದೊಂದು ಟೈಮ್ ಬಂದರೂ ಬರುತ್ತೆ. ನಾವಿವಾಗ 7ನೇ ಮನೆಗೆ ಡೆಕ್ಕನಿ ಮಹಲ್ ಅಂತ ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ವೀಣೆಗಳು ನೋಡಿ ಯಾವ ಥರ. ಈ ಒಂದೊಂದು ಸ್ಟ್ರಕ್ಚರಲ್ಲಿ ಒಂದೊಂದು ವೀಣೆಗಳಿದೆ. ಇಲ್ಲಿದ್ದು ನೋಡೋಕ್ಕೆ, ಸ್ಟ್ರಕ್ಚರ್ಗಳನ್ನು ನೋಡೋಕ್ಕೇ ತುಂಬ ಖುಷಿ ಆಗೋದು. ಇಲ್ಲಿ ಮೇಲೆ ಹೋಗುವಂತಹ ಇದು ನೋಡಿ ಮೆಟ್ಲುಗಳು. ಇಲ್ಲೊಂದು ಆ್ಯಂಟಿಕ್ ಪೀಸ್ ಇದೆ ನೋಡಿ. ಸೊ ಇಲ್ಲಿಂದ ನೋಡ್ಬೋದು 3 ಜನದ ಟೆಂಪಲ್ಗಳಿದೆ. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಜಿಂಕೆದು ಕೋಡುಗಳಿದೆ ಸಿಕ್ಕಾಪಟ್ಟೆ. ಸೊ ಇಲ್ಲಿ ಕೀಬೋರ್ಡ್ ನೋಡ್ಕೊತಿರ್ಬೋದು, ತುಂಬ ಹಳೆಯದು ಅದಿದೆ. ಇಲ್ಲೊಂದು ಚೇರ್. ಇಷ್ಟು ಸಪುರ ಕಂಬದಲ್ಲಿಯೂ ಕೆತ್ತನೆ ಮಾಡಿದ್ದಾರೆ ನೋಡಿ ಯಾವ ಥರ ಅಂತ. ಸೊ ಇಲ್ಲಿಂದ ಫುಲ್ ನೋಡ್ಕೊಳ್ಳೋದಾದರೆ ನೋಡಿ ಯಾವ ಥರ ಇದೆ ಅಂತ. ಮಂಗಳೂರು ಕ್ರಿಶ್ಚಿಯನ್ ಹೌಸ್ ಅಂತ ಒಂದು ಮನೆ ಒಳಗೆ ನೋಡಿರ್ಬೋದು. ಅಂಬಾಸಿಡರ್ ಅವಾಗಿದ್ದು ನೋಡಿ ಯಾವ ಥರ ಇದೆ ಅಂತ. ಎಷ್ಟು ವರ್ಷಗಳಾಗಿರ್ಬೋದು, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಇದನ್ನ. ಒಳಗಡೆಯಿಂದ ರೈಟ್ ಸೈಡಲ್ಲಿ ಡ್ರೈವಿಂಗ್ ಸೀಟ್ ಇದ್ದದ್ದು. ಸೊ ಇಲ್ಲಿ ಒಂದಿದೆ ಒಂದು. ಎಷ್ಟು ಚೆನ್ನಾಗಿದೆ ಆ್ಯಂಟಿಕ್ ಪೀಸ್ಗಳು. ಇದೆಲ್ಲ ಎಷ್ಟು ರ್ಯಾರು ಇದೆಲ್ಲ ಕಲೆಕ್ಷನ್ಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಒಳಗೆ ಬರ್ತಿರುವಾಗಲೇ ನೋಡಿ, ಇಲ್ಲಿಂದ ಸ್ಟಾರ್ಟು. ಸೈಕಲ್ ನೋಡ್ತಿರ್ಬೋದು ಅವಾಗಿದು. ಇಲ್ಲಿ ಬಂದೂಕಿದೆ. ಬೆಡ್ರೂಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಮಗುನ ಇದರಲ್ಲಿ ಕೂರಿಸ್ಬಿಟ್ಟು, ಇದೊಂಥರ ತೊಟ್ಟಿಲು, ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ ಎಲ್ಲ. ಆವಾಗಿನ ಕಾಲದಲ್ಲಿ ಈ ಥರ ಇತ್ತು ನೋಡಿ. ಇದರದ್ದು ಒಂದೊಂದು ಚಿಲ್ಕಗಳಾಗಿರ್ಬೋದು ಇದೆಲ್ಲ ನೋಡಿ. ಡ್ರವರ್ ಇದು ಹ್ಯಾಂಡ್ಗಳು ಯಾವ ಥರ ಇದೆ ಅಂತ. ತುಂಬಾ ದೊಡ್ಡದಾಗಿರುವಂತಹ ಕ್ಯಾಂಡಲ್ ನೋಡಿ. ಇಲ್ಲಿ ದೇವಿಯ ವಿಗ್ರಹ ನೋಡ್ತಿರ್ಬೋದು ನೀವು. ತುಂಬ ಹಳೆ ಕಾಲದ ಮೂರ್ತಿಗಳಿದೆ.
ಇಲ್ಲೊಂದು ಶಿವಲಿಂಗ ಇದೆ ನೋಡಿ, ಇಲ್ಲೊಂದು ನವಿಲು ಕೆತ್ತಿದ್ದಾರೆ, ಇಲ್ಲಿ ಒಂದು ನಂದಿ ಇದೆ. ಸೊ ಇಲ್ಲಿಂದ ಒಳಗೆ ಬರೋಣ. ಟ್ರೈಬಲ್ ಆರ್ಟ್ ನೋಡಿ ಯಾವ ಥರ, ಇದೊಂದು ನೋಡಿ, ಇದೊಂದು ಅದ್ಭುತ ಅನ್ಕೊಬೇಕು ಆ ಥರ ಇದೆ. ಇಲ್ಲಿಂದ ನೋಡ್ತಿರ್ಬೋದು ನೀವು. ಫುಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಟ್ರೈಬಲ್ ಆರ್ಟ್ಗಳು. ಇಡೀ ಮರವನ್ನೇ ಕೆತ್ತಿ ಮಾಡಿರುವಂಥದ್ದು ಇದು ಆರ್ಟ್ಗಳು. ಇದು ಯಾವುದೋ ಒಂದು ದೈವದ್ದು ಮೊಗ ಅಂತಾರೆ ನಮ್ಮೂರಲ್ಲಿ, ಆ ಥರ. ಇದು ನೋಡ್ತಿರ್ಬೋದು ಆನೆದು ಸ್ಟ್ರಕ್ಚರ್ ಒಂದಿದೆ, ಇದೊಂದು ಅಜ್ಜಿಯ ಸ್ಟ್ರಕ್ಚರ್. ಒಂದೇ ಮರದಲ್ಲಿ ಕೆತ್ತಿದಾರ, ಇಲ್ಲ ಜಾಯಿಂಟ್ಗಳಿದೆ. ಏನು ಸಖತ್ತಾಗಿ ಮಾಡಿದಾರೆ ನೋಡಿ. ಮ್ಯೂಸಿಯಂ ಆಫ್ ಫೋಕ್ ಡೈಟೀಸ್. ಇದ್ರಲ್ಲಿ ನೋಡಿ ಏನೋ ಇದು ಏನಂತಲೇ ಗೊತ್ತಿಲ್ಲ, ಸ್ಟ್ರಕ್ಚರ್ಗಳು ತುಂಬಾ ಅಪರೂಪವಾಗಿ ಸಿಗುವಂಥದ್ದು. ಇಂಥದ್ದನ್ನೆಲ್ಲ ನಾವು ಮರದಲ್ಲಿ ಕೆತ್ತುತ್ತೀವಿ ಇದನ್ನ. ಸೊ ಇದನ್ನ ನೋಡ್ತಿರೋ ನನ್ನ ವೀಡಿಯೋದಲ್ಲಿ ಒಂದು ಕೋಣವನ್ನು ನಾನು ಕೆತ್ತಿದ್ದೆ ಅಲ್ವಾ, ನಂದಿಗೋಣ ಅಂತ. ಸೊ ಅದರದ್ದು ಆ ಥರದ್ದೊಂದು ಇದು ನಂದಿಗೋಣ ನೋಡಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟೋ ಒಂದಿದೆ ಅಂತ. ಎಲ್ಲ ತಗೊಂಡ್ಬಂದು ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಇಲ್ಲಿ ನೋಡ್ತಿರ್ಬೋದು ಬಂಡಿಗಳು, ಹುಲಿದು, ಅಲ್ಲೆಲ್ಲ ಮೂರ್ತಿಗಳಿದೆ. ಈ ಕಡೆನೂ ನೋಡಿ ಕುದುರೆದಿದೆ, ಕುದುರೆ ಮೂರ್ತಿ. ಅಲ್ಲೊಂದು ನೋಡಿ ಬೆಕ್ಕು ಕೂಡ ಕೂತಿದೆ. ನಾವಿವಾಗ 11ನೇ ಮನೆ ಆಗಿರುವಂತಹ ವಿಷ್ಣು ಮಂದಿರಕ್ಕೆ ಹೋಗೋಣ. ಇಲ್ಲಿ ಯಾವ ಥರ ಇದೆ ಅಂತ ನೋಡಿ. ಇದು ವಿಷ್ಣು ಮಂದಿರ ಆಗಿರ್ಬೋದು. ಇಲ್ಲೊಂದು ಮಂದಿರ ಇದೆ ನೋಡಿ. ಇಲ್ಲಿದು ಮುಖಯಾಮ ನೋಡಿ. ಇಲ್ಲಿ ನಂದಿಗೋಣ ಇದೆ. ಹಂಗಾರಕಟ್ಟೆಯ ಬಂಡಸಾಲೆಯ ಮನೆ ಆಗಿರ್ಬೋದು ಇದು. ಕುಂದಾಪುರದವರದ್ದು ಒಬ್ಬರು ಸಮುದ್ರ ವ್ಯಾಪಾರಿಯ ಮನೆ ಆಗಿದೆ ಇದು. ಸಮುದ್ರ ವ್ಯಾಪಾರಿಯ ಮನೆ ಆಗಿದೆ ನೋಡಿ. ಇದು 12ನೇ ಮನೆ ಇದು. ಇಲ್ಲಿ ಇದೊಂದು ಎತ್ತಿನ ಗಾಡಿ ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ದೊಡ್ಡ ದೊಡ್ಡ ಕಂಬಗಳೆಲ್ಲ ಇದೆ. ಈ ಬೋಧಿಗೆ ಕಂಬಗಳೆಲ್ಲ ನೋಡ್ತಿರ್ಬೋದು. ಸೊ ಇಲ್ಲಿ ನೋಡ್ಬೋದು ಇದೆಷ್ಟು ದೊಡ್ಡ ಕುಡಾಣ ಇದೆ ಇದು. ಇದು ಕಳಸ, ಇಲ್ಲಿರುವಂಥದ್ದು ಸೇರು. ಕಳಸಗಳು ಎಷ್ಟಿದೆ ನೋಡಿ. ಈಗ ನೋಡಿ ಸೀನರಿ ಆಗ್ತಿದೆ, ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸ್. ಇದು ನೋಡಿ ಇಡೀ ಮರವನ್ನೇ ಇದರೊಳಗೆ ಫುಲ್ಲು ಮರ ಎಲ್ಲ ತೋಡ್ಬಿಟ್ಟು ಒಂದು ಮುಚ್ಚಳ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿರೋ ದಾರನ ಮಾಡಿದ್ದಾರೆ. ಇಲ್ಲೊಂದು ಜೋಕಾಲಿ ಇದೆ. ಇಲ್ಲಿ ತೂಕ ನೋಡ್ತಿರ್ಬೋದು ನೀವು. ಅವಾಗಿನ ಕಾಲದ ತೂಕಗಳೆಲ್ಲ ಈ ಥರ ಇತ್ತು ನೋಡಿ. ಎಷ್ಟೆಷ್ಟು ದೊಡ್ಡ ಕುಟಾಣಿಗಳೆಲ್ಲ ಇರೋ ಗುಡಾಣಗಳು. ಇದರಲ್ಲೆಲ್ಲ ಸಲಕರಣೆಗಳನ್ನ ಇಟ್ಟು ಪ್ರೊಟೆಕ್ಷನ್ ಮಾಡ್ತಿದ್ರು. ಸೊ ಇದು ನೋಡ್ಬೋದು ಎಷ್ಟು ದೊಡ್ಡ ಮರವನ್ನು ಕೆತ್ತಿ ಒಳಗಿಂದ ಮೇಲಿಂದ ಬಾಯಿ ಮುಚ್ಚಳ ಥರ ಮಾಡಿ ಅದರಲ್ಲೆಲ್ಲ ಶೇಖರಣೆ ಮಾಡ್ತಿದ್ದಂತು. ಇದನ್ನೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದಾರೋ, ಇದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ಬೋದು, ಯಾವ ಥರ ಎಲ್ಲ ಇರ್ಬೋದು ಅಂತ ನೋಡಿ. ಆವಾಗಿನ ಕಾಲದ್ದು ರಾಟೆಗಳಿದು. ಅಲ್ಲೊಂದು ಇದು ನೋಡ್ತಿರ್ಬೋದು
ತುಂಬ ಸೂಪರ್ ಆಗಿರುವಂತಹ ವೀರಶೈವ ಜಂಗಮ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ. ಎಂಥ ಒಂದು ಅದ್ಭುತವಾಗಿರೋ ಕೆತ್ತನೆಗಳನ್ನ ಮಾಡಿದ್ದಾರೆ ಅಂತ. ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡುವಂಥದ್ದಲ್ಲ. ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಕ್ಲಿಯರಾಗಿ ಕೆತ್ತಿದ್ದಾರೆ. ಪಿನ್ ಪಾಯಿಂಟ್ ಅಷ್ಟು ಚೆನ್ನಾಗಿದೆ. ವಾ, ಏನು ಕೆತ್ತನೆಗಳೆಲ್ಲ ಇದೆ ನೋಡಿ ಇಲ್ಲಿ. ಏನು ಸಕ್ಕದಾಗಿ ಕೆತ್ತಿದ್ದಾರೆ ನೋಡಿ. ಎಷ್ಟು ದೊಡ್ಡ ಕಂಬ ನೋಡಿ ಇದು. 2-4 ಕಂಬಗಳಿದೆ. ಇಂಥದ್ದಲ್ಲ, ಎಷ್ಟು ಮರನ ಇಷ್ಟು ದೊಡ್ಡ ಮರ ಆಗಬೇಕಂದ್ರೆ ಎಷ್ಟು ವರ್ಷಗಳು ಬೆಳೆದಿರ್ಬೋದು. ಅದು ನೋಡೋಕ್ಕೆ 2 ಕಣ್ಗಳು ಸಾಲದು. ದೇವರದ್ದು ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಇದು ಪಲ್ಲಕ್ಕಿ, ಇದನ್ನು ದೇವರದ್ದು ಮಂಟಪ ಇಲ್ಲ ಒಂದಿದೆ ನೋಡಿ. ಇಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ನಂದಿ ಇದೆ ನೋಡ್ಕೊಳ್ಳಿ. ನಂದಿ ಕೂತಿದೆ ಅಂತ ಸೂಪರಾಗಿ ಮಾಡಿದ್ದಾರೆ. ಎಷ್ಟು ಹಳೆ ಕಾಲದಾಗಿರ್ಬೋದು ಇದಂತೂ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಮೇಲಿಂದ ನೀರು ಬೀಳುತ್ತೆ. ಇಲ್ಲಿ ಮೇಲಿಂದ ನೀರು ಬೀಳುವಾಗ ಈ ನಂದಿ ಮೇಲೆ ಬೀಳುತ್ತೆ. ಅಲ್ಲಿಂದ ಒಂದು ದೇವಸ್ಥಾನ ಥರ ಮೇಲೆ ಇದೆ ನೋಡಿ ಬಾಗಿಲು. ಎದುರುಗಡೆಯಿಂದ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಆ ಕಾಲಿನ ಪಾದ ನೋಡ್ತಿರುವುದು ಅದರಲ್ಲೇ ಡೀಟೇಲಿಂಗ್ ಅರ್ಥ ಆಗುತ್ತೆ ನಮಗೆ. ಹಣೆಯ ಮೇಲಿನ ಡಿಸೈನ್ಗಳು ಯಾವ ಥರ ಕೆತ್ತಿದ್ದಾರೆ ಅಂತ. ಆವಾಗಿನ ಕಾಲದಲ್ಲೂ ಎಲ್ಲ ನೀರು ಬಿದ್ದು ಸವಿದು ಹೋಗಿದೆ. ಆ ಕತ್ತಿನ ನೆರಿಗೆಗಳಾಗಿರ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ನಿಜವಾಗ್ಲೂ ಮೊದಲಿನ ಕಾಲದವರು ಹೊಟ್ಟೆಗೋಸ್ಕರ ಮಾಡ್ತಿದ್ದಂಥಕ್ಕೆ ಒಂದು ಬೆಲೆ ಅನ್ನೋದಿದ್ದು. ಬೆಲೆ ಅನ್ನೋದು ಯಾವುದಕ್ಕೆ ಕಟ್ಟಬೇಕು ಅದಕ್ಕೇ ಕಟ್ಟಬೇಕು ನೋಡಿ. ಇಂಥ ವರ್ಕ್ಗಳಿಗೆ ಏನು ಬೆಲೆ ಕಟ್ಟೋಣ ನೋಡಿ. ಇದು ಅರ್ಧ ಇಂಚು 1 ಇಂಚು ಅಷ್ಟೇ ಇರುವಂಥದ್ದು. ಅದರಲ್ಲೂ ನಂದಿಯೆಲ್ಲ ಕೆತ್ತಿದ್ದಾರೆ ನೋಡಿ. ಅದೂ ಎಷ್ಟು ಡೀಟೇಲಿಂಗ್ ಆಗಿದೆ. ಇಲ್ಲಿ ಹಕ್ಕಿಗಳಾಗಿರ್ಬೋದು, ಶಿವಲಿಂಗಗಳಾಗಿರ್ಬೋದು, ಏನು ಡೀಟೇಲಿಂಗ್ ಕೆತ್ತಿದ್ದಾರೆ ನೋಡಿ. ತುಂಬ ದೇವತೆಗಳಾಗಿರ್ಬೋದು, ನಂದಿ ಎಲ್ಲ ಇದೆ. ಆದರೆ ಏನು ಎಂತಂತ ಕ್ಲಿಯರಾಗಿ ಇಲ್ಲ. ಅವಾಗೆಲ್ಲ ಕ್ಲಿಯರ್ ಆಗಿತ್ತು. ಸೊ ಇದನ್ನೆಲ್ಲ ದುಡ್ಡು ಕೊಟ್ಟು ಮಾಡುವಂಥದ್ದಾಗಿದ್ದರೆ ಇಂಥ ವರ್ಕ್ಗಳು ನಿಜವಾಗ್ಲೂ ಆಗೋದೇ ಇಲ್ಲ. ಏನಕ್ಕಂದರೆ ದುಡ್ಡಿಗೆ ಬೆಲೆ ಕಟ್ಟಿದರೆ ಯಾವ ಕಲೆಗೂ ಬೆಲೆ ಬರಲ್ಲ. ಈಶ್ವರ ದೇವರಿದ್ದು ಪೂಜೆಗಳು ನಡೀತಿರುವಂತಹ ಮೂರ್ತಿ ಆಗಿರ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓದುವಂತಹ ಪುಸ್ತಕಗಳನ್ನ ನೋಡಿ, ಒಂದೇ ಮರದಲ್ಲಿ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು ಸರಬಳಿಗಳು, ಇಲ್ಲಿ ಹೂವಿನ ಮೊಗ್ಗು ಸಾಲುಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈ ಕಂಬಗಳಲ್ಲೆಲ್ಲ ತುಂಬ ಕಥೆಗಳಿರ್ಬೋದು. ಇದೊಂದು ದೀಪ ನೋಡಿ ಎಷ್ಟು ದೊಡ್ಡದಾಗಿದೆ ದೀಪ ಅಂತ. ಸೊ ಇಡೀ ಒಂದು ಮರವನ್ನೇ ಕೆತ್ತಿ ಇದನ್ನ ಮಾಡಿರುವಂಥದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು ದೈವದ್ದು ಮಂಚ ಆಗಿರಬೇಕು ಅನಿಸುತ್ತೆ. ಏನು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಕಣ್ಗಳು ಸಾಲ್ತಿಲ್ಲ ನಿಜವಾಗ್ಲೂ. ಇಲ್ಲಿ ವರ್ಕ್ಗಳನ್ನ ನೋಡ್ತಿರ್ಬೋದು ನೀವು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಾರ್ಟ್ 2 ವೀಡಿಯೋದಲ್ಲಿ ಸಿಗೋಣ.